ನಮಸ್ಕಾರ ವೀಕ್ಷಕರೇ. ಬರೋಬ್ಬರಿ 30 ವರ್ಷ 3 ದಶಕ ಪೂರೈಸಿದ ನಂತರ ಬೆಳಕು ಕಾಣಬಹುದು ಅನ್ನುವ ಆಶಾಕಿರಣವನ್ನ ಹುಸಿಯಾಗಿ ಮೂಡಿಸಿದಂತಹ ಮಹಿಳಾ ಮೀಸಲಾತಿಯ ಮಸೂದೆ, ಅದ್ರ ಬಗ್ಗೆ ಮಾತಾಡೋಣ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. 1996 ಆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಈ ದೇಶದ ಮಹಿಳಾ ಮತದಾರರನ್ನ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿ ಹೋಗಿತ್ತು. ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಪ್ರಣಾಳಿಕೆಗಳಲ್ಲಿ ತಾವು ಈ ಬಾರಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಶಾಸನ ಸಭೆಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಘೋಷಿಸಿಕೊಂಡಿದ್ರು. ಮತ್ತೆ ಭಾಷಣಗಳನ್ನ ಮಾಡುವಾಗ ಹೇಳ್ತಾ ಇದ್ರು, ಅಕಸ್ಮಾತ್ ನಾವು ಅಧಿಕಾರಕ್ಕೆ ಬರ್ದೇನೆ ವಿರೋಧ ಪಕ್ಷವಾಗಿ ಕೂತ್ಕೊಳ್ಳುವಂತಹ ಸ್ಥಿತಿ ಬಂದ್ರೆ ನಾವು ಸಂಸತ್ತಿನಲ್ಲಿ ಆ ಮಸೂದೆಯ ಅಂಗೀಕಾರಕ್ಕಾಗಿ ಒತ್ತಾಯ ಮಾಡ್ತೀವಿ ಅಂತ ಘಂಟಾಘೋಷವಾಗಿ ಘನಘೋರ ಭಾಷಣಗಳನ್ನ ಮಾಡಿದ್ದನ್ನ ನಾವೆಲ್ಲರೂ ಕೇಳಿಸ್ಕೊಂಡಿದ್ವಿ. ಹಾಗಾಗಿ ಬಹಳ ಕಾತರದಿಂದ 96ರ ಮೊದಲ ಅಧಿವೇಶನವನ್ನ ಕಾಯ್ತಾ ಇದ್ವಿ ನಾವು. ಸೆಪ್ಟೆಂಬರ್ 12ನೇ ತಾರೀಕು 1996ನೇ ಇಸ್ವಿಯಲ್ಲಿ ಆ ಮಹಿಳಾ ಮೀಸಲಾತಿ ಮಸೂದೆ ಖಂಡಿತವಾಗ್ಲೂ ಕೂಡ ಒಂದು ಮಸೂದೆಯಾಗಿ ಸಂಸತ್ತಿಗೆ ಬಂತು. ನಿರೀಕ್ಷೆ ಏನಿತ್ತು? ಅದು ಯಾವ ತೊಂದರೆಯೂ ಇಲ್ಲದೆ, ಅಡ್ಡಿ ಆತಂಕಗಳಿಲ್ಲದೇನೆ ಸಂಪೂರ್ಣವಾಗಿ ಅಂಗೀಕಾರದೊಂದಿಗೆ ಜಾರಿಗೆ ಬರ್ತದೆ ಅಂತ ಇತ್ತು. ಅಂಥದ್ದೊಂದು ಪ್ರಯತ್ನವನ್ನ ಆ ಕಾಲಘಟ್ಟದಲ್ಲಿ ದೇವೇಗೌಡರು, HD ದೇವೇಗೌಡರು, ಕರ್ನಾಟಕದ ನಮ್ಮ ಮುತ್ಸದ್ದಿ ರಾಜಕಾರಣಿ, ಅವರು ಪ್ರಧಾನಮಂತ್ರಿಯಾಗಿದ್ರು. ದೇವೇಗೌಡರು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳನ್ನ ಸಭೆ ಕರೀತಾರೆ. ಆದರೆ ಸಹಮತ, ಸರ್ವಾನುಮತ ಅಲ್ಲಿ ಬರೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಮಸೂದೆಯನ್ನ ಚರ್ಚೆಗೆ ಮಂಡನೆ ಮಾಡಬೇಕಾಗಿ ಬರ್ತದೆ. ಇದು ಹಿಸ್ಟ್ರಿ. ಮಹಿಳಾ ಮೀಸಲಾತಿ ಮಸೂದೆ ಈ ಸ್ವರೂಪದಲ್ಲಿ, ಯಾಕಂದ್ರೆ ಈ ದೇಶದಲ್ಲಿ ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ 96ರಲ್ಲಿ ಶುರುವಾಗಿದ್ದು ಅಲ್ಲ, 2023ರಲ್ಲಿ ಶುರುವಾಗಿದ್ದು ಅಲ್ಲ, 1957ನಿಂದಾನೇ ಅದಕ್ಕೆ ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿಗೆ ನಾನು ಈಗ ಹೋಗಲ್ಲ, ಮುಂದೆ ಯಾವತ್ತಾದ್ರೂ ಮಾತಾಡೋಣ ಅದನ್ನ. ಆದ್ರೆ 96ರ ಆ ದಿನ ಮಸೂದೆ ಮಂಡನೆಯಾದಾಗ ಭಾರತೀಯ ಜನತಾ ಪಕ್ಷದ ಮಹಿಳಾ ಸಂಸದರು ಉಮಾಭಾರತಿಯವರು ಒಂದು ತಿದ್ದುಪಡಿಯನ್ನ ಮೂವ್ ಮಾಡ್ತಾರೆ. ಏನದು ತಿದ್ದುಪಡಿ? ಮಹಿಳಾ ಮೀಸಲಾತಿಯನ್ನ ಏನು 33% ತರ್ತಿರೋ ಅದರಲ್ಲಿ OBC ಇತರ ಹಿಂದುಳಿದ ವರ್ಗಗಳ ಮಹಿಳೆಯರಿಗೂ ಕೂಡ ಮೀಸಲಾತಿಯನ್ನ ಕಲ್ಪಿಸಬೇಕು ಅನ್ನುವಂತಹ ಒಂದು ತಿದ್ದುಪಡಿ. ಅವತ್ತಿನ ವಾಸ್ತವ ಸಂದರ್ಭ ಏನಿತ್ತು ಅಂತಂದ್ರೆ, ನಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ಮೀಸಲಾತಿ ಬಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮೀಸಲಾತಿ ಅದರ ಪಾಲು ಅದಕ್ಕೆ ಸಿಕ್ಬಿಡ್ತದೆ. ಅದು 33%, 30% ಅಥವಾ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಏನನ್ನ ಕೊಡಬೇಕು ಅಂತ ಇದೆಯೋ ಅದರ ಆಧಾರದಲ್ಲಿ SC STಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಆ ಮೀಸಲಾತಿ ತಾನೇ ತಾನಾಗಿ ಕೊಡಲೇಬೇಕು ಅನ್ನೋದು ಸಾಂವಿಧಾನಿಕ ಬದ್ಧತೆ, ಹಕ್ಕು, ಕರ್ತವ್ಯ ಅದು. ಆದರೆ ಆ ಕಾಲಘಟ್ಟದಲ್ಲಿ 96ರ ಸಂದರ್ಭದಲ್ಲಿ OBC ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅಂತ ಅನ್ನುವಂತಹ ಕಾನ್ಸೆಪ್ಟ್ ಇರಲಿಲ್ಲ. ಅಂಥದ್ದೊಂದು ಗೊತ್ತಿದ್ದು ಕೂಡ ಭಾರತೀಯ ಜನತಾ ಪಕ್ಷ, ರಾಷ್ಟ್ರೀಯ ಪಕ್ಷ, ಮತ್ತು ಚುನಾವಣಾ ಪೂರ್ವದಲ್ಲಿ ಮಹಿಳಾ ಮೀಸಲಾತಿಯ ಪರವಾಗಿ ಮಾತುಗಳನ್ನು ಆಡಿದ ಪಕ್ಷ ತನ್ನ ಮಹಿಳಾ ಸಂಸದರ ಮೂಲಕ ಮಹಿಳಾ ಮೀಸಲಾತಿ ಮಸೂದೆಗೆ ಮೊದಲ ಅಡ್ಡಗಾಲನ್ನ ಇಡ್ತದೆ. ಮತ್ತು ಅದನ್ನ ಫಾಲೋ ಮಾಡಿ ಹಲವು ಯಾದವರು, ಶರದ್ ಯಾದವ್, ಲಾಲೂ ಪ್ರಸಾದ್ ಯಾದವ್ ಇವರುಗಳೆಲ್ಲ ಮಾತಾಡಿದ್ದು ನಮ್ಮ ಹಿಸ್ಟ್ರಿನಲ್ಲಿ ಹುದುಗಿ ಹೋಗಿರುವಂತಹ ಸತ್ಯ. ಏನ್ ಮಾಡತ್ತೆ ಪಾರ್ಲಿಮೆಂಟು? ಆಗ ಒಂದು ಸೆಲೆಕ್ಟ್ ಕಮಿಟಿಯನ್ನ ಮಾಡುತ್ತೆ. ಗೀತಾ ಮುಖರ್ಜಿ, ಭಾರತ ಕಮ್ಯುನಿಸ್ಟ್ ಪಕ್ಷದ ಪಶ್ಚಿಮ ಬಂಗಾಳದ ಸಂಸದರಾಗಿರುವಂತಹ ಗೀತಾ ಮುಖರ್ಜಿ ಅವರ ನೇತೃತ್ವದಲ್ಲಿ ಒಂದು ಸೆಲೆಕ್ಟ್ ಕಮಿಟಿಯನ್ನ ಮಾಡುತ್ತೆ. ಆ ಸೆಲೆಕ್ಟ್ ಕಮಿಟಿ ಕೇವಲ 3 ತಿಂಗಳಲ್ಲಿ, ಅಂದ್ರೆ ಮುಂದಿನ ಅಧಿವೇಶನ ಶುರುವಾಗುವ ಮೊದಲೇನೆ ಎಷ್ಟು ಸಾಧ್ಯವೋ ಅಷ್ಟು ವ್ಯಾಪಕ ವಿಸ್ತಾರವಾದಂತಹ ಸಮಾಲೋಚನೆಗಳನ್ನ ಮಾಡಿ, ಮಹಿಳಾ ಸಂಘಟನೆಗಳ ಜೊತೆಗೆ ಮಾತಾಡಿ, ಬೇರೆ ಬೇರೆ ರಾಜಕೀಯ ಚಿಂತಕರ ಜೊತೆಗೆ ಮಾತಾಡಿ ಮಸೂದೆಯ ಒಂದು ಕರಡನ್ನ ಮತ್ತೆ ಸದನದ ಮುಂದೆ ಇಡ್ತಾರೆ, ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಆದರೆ ಆ ನಂತರ ಬಹಳ ಕಾಲ ಅದು 2-3 ಸಾರಿ ಮಂಡನೆ ಆಯಿತು. ಆದರೆ
ಒಪ್ಪಿಗೆ ಆಗಲಿಲ್ಲ. ತುಂಬ ಕೆಟ್ಟ ಕೆಟ್ಟ ಮಾತುಗಳು ಕೇಳಿ ಬಂದವು. ಇದೆಲ್ಲವೂ ಆದ ನಂತರ ಒಂದು ರೀತಿಯ ಕೋಲ್ಡ್ ಸ್ಟೋರೇಜಿಗೆ ಹೋಗಿದ್ದು ಈಗ ಮತ್ತೆ ಕಥೆ ಅದು. ಆ ನಂತರ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶತಮಾನದಲ್ಲಿ UPA ಸರ್ಕಾರ ಇದ್ದು ಸೋನಿಯಾ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಒಂದು ಘೋಷಣೆಯನ್ನು ಹೊರಡಿಸುತ್ತೆ. ತಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶತಮಾನಕ್ಕೆ ಈ ದೇಶದ ಮಹಿಳೆಯರಿಗೆ ಒಂದು ಕೊಡುಗೆಯನ್ನು ಕೊಡ್ತೀವಿ, ನಾವು ಮಹಿಳಾ ಮೀಸಲಾತಿ ಮಸೂದೆಯನ್ನ ಅಂಗೀಕಾರ ಮಾಡಿ ಕಾನೂನಾಗಿ ಜಾರಿ ತರ್ತೀವಿ ಅಂತ. ಹಾಗೆ ರಾಜ್ಯಸಭೆಯಲ್ಲಿ ಮಂಡನೆಯಾಗಿ ರಾಜ್ಯಸಭೆಯಲ್ಲಿ ಅಂಗೀಕಾರವೂ ಆಗಿ ಹೋಗ್ತದೆ ಅದು. ಆದರೆ ಅಗೈನ್ ಇನ್ ದ ನೇಮ್ ಆಫ್ ಕನ್ಸೆನ್ಸಸ್, ಸಹಮತ, ಸರ್ವಾನುಮತದ ನೆಪದಲ್ಲಿ ಅದು ಲೋಕಸಭೆಯಲ್ಲಿ ಮಂಡನೆಯೇ ಆಗೋದಿಲ್ಲ. ಹೀಗೆ ಕುಂಡ್ತಾ ಕೂರ್ತಾ ತೆವಳ್ತಾ ತೊದಲ್ತಾ ಈ ಮಹಿಳಾ ಮೀಸಲಾತಿ ಮಸೂದೆ ಕೋಲ್ಡ್ ಸ್ಟೋರೇಜಿಗೆ ತಳ್ಳಲ್ಪಡ್ತು. ಆದರೆ ಇದನ್ನ ಜಾರಿ ಮಾಡಬೇಕು ಅನ್ನುವ ನೆಲೆಯಲ್ಲಿ ನಿರಂತರವಾದ ಹೋರಾಟಗಳನ್ನು ದೇಶದ ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಪರ ಆಲೋಚನೆ ಮಾಡುವಂತಹ ಶಕ್ತಿಗಳು, ವ್ಯಕ್ತಿಗಳು ಮಾತಾಡ್ತಾನೆ ಇದ್ರು. 2014 ಸಂದರ್ಭ ನಮ್ಗೆಲ್ಲ ಗೊತ್ತಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೆ ಆವಾಗ ಅನ್ನುವಂತಹ ವಿಪರೀತದ ಮಾತುಗಳನ್ನು ಕೇಳ್ತಾ ಇರುವಂತಹ ಸಂದರ್ಭ. ಆ 2014 ಸಂದರ್ಭದಲ್ಲಿ ಬಂದಂತಹ NDA ಸರ್ಕಾರವು ಕೂಡ ಮಹಿಳಾ ಮೀಸಲಾತಿಯ ಪರವಾದ ಮಾತನ್ನ ಆಡಿತ್ತು. ಆದರೆ ಬರೋಬ್ಬರಿ 9 ವರ್ಷ ಅಂದ್ರೆ 2023 ಕೂಡ ಮತ್ತೊಂದು ಚುನಾವಣೆಯನ್ನು ಕೂಡ ಎದುರಿಸಿ ಅಧಿಕಾರಕ್ಕೆ ಬರ್ತಾರೆ. ಆದರೆ 2023 ಕೂಡ ತುಟಿ ಪಿಟಕ್ಕನ್ನಲ್ಲ, ಮಹಿಳಾ ಮೀಸಲಾತಿ ಮಸೂದೆಯ ಬಗ್ಗೆ ಏನೇನೂ ಮಾತಾಡಲ್ಲ. ಬಹುಶಃ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಸಿಕ್ಕತ್ತೆ, ಆ 19 ಚುನಾವಣೆ ಮತ್ತು 24 ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಸ್ವಲ್ಪ ಜಾಸ್ತಿನೇ ಮಹಿಳೆಯರಿಗೆ ಸೀಟುಗಳನ್ನು ಕೊಟ್ಟಿದೆ ಮತ್ತು ಕೆಲವು ಕಡೆಗೆ ಸಂಸತ್ತು ಸೇರಿದಂತೆ ಬಿಜೆಪಿ ಮಹಿಳಾ ಸಂಸದರು ಹೆಚ್ಚು ಜನ ಆಯ್ಕೆಯಾಗಿ ಬಂದಿದ್ದಾರೆ ಅಂತ ಅನ್ನೋದು ಕೂಡ ಈ ದೇಶದ ಹಿಸ್ಟ್ರಿಯ ಭಾಗ. ಅದು ಇವತ್ತಿನ ಪ್ರೆಸೆಂಟು ಕೂಡ ಅದೇನೆ ಅಂತ ಅನ್ನೋದು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತವೆ. ಆದ್ರೆ ಆ ಮಹಿಳಾ ಮಣಿಯರು ಕೂಡ ಒಂದೇ ಒಂದು ಎತ್ತಿಲ್ಲ. ಮಹಿಳಾ ಮೀಸಲಾತಿ ಮಸೂದೆಯನ್ನ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದೀವಲ್ಲ, ಅದನ್ನ ತರಬೇಕಲ್ಲ ಅಂತ ಹೋಗಿ ಹೇಳ್ಬೇಕಲ್ಲ ಪಕ್ಷದ ವರಿಷ್ಠರಿಗೆ ಅಥವಾ ಪ್ರಧಾನಮಂತ್ರಿಗಳಿಗೆ, ಅಂಥದ್ದೇನು ಮಾಡಲಿಲ್ಲ. ಆದರೆ ಸೆಪ್ಟೆಂಬರ್ 2023 ಅದು ಕೂಡ 96 ಮೊದಲ ಅಧಿವೇಶನದ ಕೊನೆಯ ದಿನದ ಹಾಗೆ 24 ಚುನಾವಣೆಯ ಪೂರ್ವದ ಅಂತಿಮ 2023 ಅಂತಂದ್ರೆ ಆ ಸರ್ಕಾರದ ಅಂತಿಮ ಘಟ್ಟ, ಅದು ಆ ಅವಧಿಯ ಅಂತಿಮ ಘಟ್ಟ. ಆ ಅಂತಿಮ ಘಟ್ಟದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಮಂಡನೆ ಮಾಡ್ತಾರೆ. ಬಹಳ ಸಂತೋಷ, ಮಹಿಳಾ ಮೀಸಲಾತಿ ಮಸೂದೆ ಬರ್ತದೆ. ಪಕ್ಷದ ಸಿದ್ಧಾಂತದ ಬಗ್ಗೆ ವಿರೋಧ ಇರಬಹುದು, ಆದ್ರೆ ಮಹಿಳೆಯರ ಪರವಾಗಿ ಮಾತಾಡಿದ್ರೆ ಯಾರು ಬೇಡ ಅಂತಾರೆ ಅಂತ ಅನ್ನುವಂಥದ್ದಿದ್ರೆ ಅದ್ರ ಜೊತೆಗೆ ತಳಕ್ ಹಾಕಿದ್ದೇನನ್ನ. ನಮ್ಮ ಊರಲ್ಲಿ ಒಂದು ಗಾದೆ ಹೇಳ್ತಾರೆ, ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನ್ ಸಂಬಂಧ ಅಂತ. ಸಂಬಂಧ ಇರ್ತದೆ. ಯಾಕೆಂತಂದ್ರೆ ಮಾರ್ಕೆಟಲ್ಲಿ ಹೂವಿನ ವ್ಯಾಪಾರಿಗಳು ಈ ತರ ಧರ್ಮೀಯರು ಇರ್ತಾರೆ. ಗೋಕುಲಾಷ್ಟಮಿ ಆಚರಣೆ ಮಾಡೋರು ಹಿಂದೂ ಧರ್ಮೀಯರು ಅಂತ ನಮ್ಗೆ ಗೊತ್ತಿದೆ. ಈ ತರ ಧರ್ಮೀಯರು ಕೂಡ ಹೂವಿನ ಮಾರಾಟ ಮಾಡೋರು ಇರ್ತಾರೆ. ಹೋಗಾಗ ಹೂ ಕೊಂಡ್ಕೊಂಡು ಬಂದ್ರೆ ಅವರಿಗೆ ವ್ಯಾಪಾರ ಆಗತ್ತೆ, ಆ ಹೂವನ್ನು ತಂದು ಇಲ್ಲಿ ಪೂಜೆ ಮಾಡ್ತಾರೆ ಅಂತ ಅನ್ನೋದು ಒಂದಾದ್ರೂ ಕೂಡ ಸಹಜವಾದ ಗಾದೆ ಮಾತು, ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನ್ ಸಂಬಂಧ ಅನ್ನುವಂತಹ ಒಂದು ಗಾದೆ ಮಾತಿದೆ. ಆ ರೀತಿಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸಂಬಂಧವೇ ಪಡದಂತಹ ಡಿಲಿಮಿಟೇಷನ್, ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಜನಗಣತಿಯನ್ನ ಅದಕ್ಕೆ ತಳುಕು ಹಾಕಿ ಆ ಮಸೂದೆಯನ್ನ ಮಂಡನೆ ಮಾಡ್ತಾರೆ ಸೆಪ್ಟೆಂಬರ್ 2023. ಎಲ್ಲ ವಿರೋಧ ಪಕ್ಷಗಳು ಕೂಡ ಅದನ್ನ ವಿರೋಧಿಸ್ತವೆ. ನಾವು ಮಹಿಳಾ ಮೀಸಲಾತಿ ಮಸೂದೆಯ ಪರವಾಗಿ ಇದ್ದೀವಿ, ಆದರೆ ಅನಗತ್ಯವಾಗಿ ಡಿಲಿಮಿಟೇಷನ್ ಮತ್ತು ಗಣತಿಯನ್ನ ನೀವು ತಳಕಾಕಿದ್ದೀರಿ. ಆ ಡಿಲಿಮಿಟೇಷನ್ ಆಗ್ಲಿಕ್ಕೆ ಎಷ್ಟು ಕಾಲ ಬೇಕು ಈ ದೇಶದಲ್ಲಿ ಅಂತ ಗೊತ್ತಿದೆ, ಮತ್ತು ಗಣತಿಯೂ ಕೂಡ ಸುಲಭದ ಸಂಗತಿ ಅಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾನೇನೆ. ಹಾಗಿದ್ದು ಕೂಡ ಮಹಿಳಾ ಮೀಸಲಾತಿ ಮಸೂದೆಯ ಪರವಾಗಿ ನಾವಿದೀವಿ ಅಂತ ಆಲ್ಮೋಸ್ಟ್ ಯುನಾನಿಮಸ್, ಯಾರೋ ಕೆಲವರು ಮಾತ್ರವೇ ಅಲ್ಲಿ ಬೇರೆ ತರದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಅನ್ನೋದು ಬಿಟ್ರೆ ಬಹುತೇಕ ಸರ್ವಾನುಮತದ ಅಂಗೀಕಾರ 2023 ಸೆಪ್ಟೆಂಬರ್ ಅಲ್ಲಿ ಆಗ್ತದೆ ಮಹಿಳಾ ಮೀಸಲಾತಿ ಮಸೂದೆ. ಆ ನಂತರ 3 ವರ್ಷ
2026ರವರೆಗೂ ಕೂಡ ಸರ್ಕಾರವೂ ಮಾತಾಡೋದಿಲ್ಲ, ಅಥವಾ ಸರ್ಕಾರದ ಭಾಗೀದಾರಿಕೆಯಲ್ಲಿರುವಂತಹ ಬೇರೆ ಪಕ್ಷಗಳೂ ಮಾತಾಡೋದಿಲ್ಲ, ಅದರಲ್ಲೇ ಇರುವ ಮಹಿಳಾ ಸಂಸದರು ಕೂಡ ಮಾತಾಡಲ್ಲ. ನಾವು ಅಂಗೀಕಾರ ಮಾಡಿದ್ದನ್ನ ಜಾರಿಗೆ ತರಬೇಕಲ್ಲ ಅಂತ. ಇದ್ದಕ್ಕಿದ್ದ ಹಾಗೆ ಕಳೆದ 5 ರಾಜ್ಯಗಳ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ 2 ರಾಜ್ಯಗಳ ಚುನಾವಣೆ ಮುಗಿದು ಹೋದ ಮೇಲೆ ಜ್ಞಾನೋದಯ ಆದ ಹಾಗೆ ಪ್ರಧಾನಮಂತ್ರಿಗಳು ಮತ್ತು ಮಾನ್ಯ ಗೃಹ ಮಂತ್ರಿಗಳು ಇದ್ದಕ್ಕಿದ್ದ ಹಾಗೆ ವಿಶೇಷ ಅಧಿವೇಶನವನ್ನ ಕರೀತಾರೆ. ಮುಂದುವರೆದ ಬಜೆಟ್ ಅಧಿವೇಶನ, 2 ದಿವಸಗಳ ವಿಶೇಷ ಅಧಿವೇಶನ. ಏನದು ವಿಶೇಷ ಅಧಿವೇಶನ? ಏನಕ್ಕಾಗಿ? ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿ ತರೋದಕ್ಕೆ. ಅರೆ, 2023 ಸೆಪ್ಟೆಂಬರ್ ಅಲ್ಲಿ ನೀವು ಅದನ್ನ ಅಂಗೀಕಾರ ಮಾಡಿದ್ರಲ್ಲ, ಈಗ ಮತ್ತೇನು ವಿಶೇಷ ಅಧಿವೇಶನ ಅಂತಂದ್ರೆ 2023 ಸೆಪ್ಟೆಂಬರ್ ರಿಂದ 2026 ಈ ಮಾರ್ಚ್ ಏಪ್ರಿಲ್ ವರೆಗೆ ಅದಕ್ಕೆ ನೋಟಿಫಿಕೇಶನ್ನೇ ಮಾಡಿಲ್ಲ, ಅಧಿಸೂಚನೆ ಹೊರಡಿಸ್ಬೇಕಲ್ಲ. ಅಧಿಸೂಚನೆಯನ್ನು ಏಪ್ರಿಲ್ 16 ಮಧ್ಯರಾತ್ರಿಗೆ ಅಧಿಸೂಚನೆಯನ್ನು ಹೊರಡಿಸಿ 17-18ಕ್ಕೆ ವಿಶೇಷ ಅಧಿವೇಶನವನ್ನ ಕರೀತಾರೆ. ಏನಕ್ಕೆ? ಯೂಟರ್ನ್. ಯಾವ ವಿರೋಧ ಪಕ್ಷಗಳು ಡಿಲಿಮಿಟೇಷನ್ ಮಾಡುವಾಗ ಸಮಯ ತುಂಬಾ ಹಿಡಿತದೆ, 2024 ಅಲ್ಲ 2029-35ಕ್ಕೂ ಕೂಡ ನಾವು ಮಹಿಳಾ ಮೀಸಲಾತಿ ಜಾರಿಗೆ ತರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಡಿಲಿಮಿಟೇಷನ್ ಅನ್ನು ಇದಕ್ಕೆ ಲಿಂಕ್ ಮಾಡಬೇಡಿ ಅಂತ ಹೇಳಿದ್ರೆ ಕೇಳದೇನೆ ಅಂಗೀಕಾರ ಮಾಡಿಸ್ಕೊಂಡಂತಹ ಸರ್ಕಾರ ಈಗ ಯೂಟರ್ನ್ ಹೊಡೆದು 2011 ಜನಗಣತಿಯ ಆಧಾರದಲ್ಲಿ ನಾವು ಡಿಲಿಮಿಟೇಷನ್ ಅನ್ನ ಮಾಡಿ ಅದರ ಭಾಗವಾಗಿಯೇ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತರ್ತೀವಿ. ಇಡೀ ವಿರೋಧ ಪಕ್ಷ ಒಟ್ಟಿಗೆ ನಿಂತು ಗಟ್ಟಿ ಧ್ವನಿಯಲ್ಲಿ ಹೇಳ್ತು ನಥಿಂಗ್ ಡೂಯಿಂಗ್. 2011 ಗಣತಿ ಅಂತ ನಂತರ ಈ ದೇಶದ ಡೆಮೋಗ್ರಫಿಕಲ್ ಕ್ಯಾರೆಕ್ಟರ್ ಬಹಳಷ್ಟು ಬದಲಾಗಿದ್ದಾವೆ, ನಗರೀಕರಣಗಳಾಗಿದ್ದಾವೆ, ದೊಡ್ಡ ಮಟ್ಟದ ಮೈಗ್ರೇಷನ್ಸ್ ಆಗಿದ್ದಾವೆ. ಹಲವು ಅಂಶಗಳು ಇದರಲ್ಲಿ ಕೂಡಿಕೊಂಡಿರುವ ಕಾರಣಕ್ಕಾಗಿ ನೀವು 2011 ಜನಗಣತಿಯ ಆಧಾರದಲ್ಲಿ ಡಿಲಿಮಿಟೇಷನ್ ಅನ್ನು ಮಾಡಬೇಕಾಗಿಲ್ಲ ಮತ್ತು ಈ ಮಹಿಳಾ ಮೀಸಲಾತಿ ಮಸೂದೆಯನ್ನು ಅದಕ್ಕೆ ತಳಕು ಹಾಕಿ ತರಬೇಕಾಗಿಲ್ಲ ಅಂತ. ಇಲ್ಲಿ ನೋಡಿ ಇರದೇನೆ ಇನ್ನು 3 ರಾಜ್ಯಗಳ ಚುನಾವಣೆಯ ಪ್ರೋಸೆಸ್ ನಡೀತಾ ಇದೆ. ಎಲ್ಲ ಸಂಸದರು, ಶಾಸಕರು ಎಲ್ಲರೂ ಕೂಡ ಚುನಾವಣೆಯ ಪ್ರಚಾರದಲ್ಲಿ ಬ್ಯುಸಿ ಇದ್ದಾರೆ. ಆ ಸಂದರ್ಭದಲ್ಲಿ ಇವರು ವಿಶೇಷ ಅಧಿವೇಶನ ಕರೀತಾರೆ. ಅವ್ರು ಅದನ್ನೆಲ್ಲ ಬಿಟ್ಬಿಟ್ಟು ಬರಬೇಕು ಅಂತ. ಸಮಯ ವ್ಯರ್ಥ, ಹಣ ವ್ಯರ್ಥ, ಅವರ ರಾಜಕೀಯ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೂ ಕೂಡ ಅಡ್ಡಿ ಮಾಡಿ ವಿಶೇಷ ಅಧಿವೇಶನ 3 ದಿನ ಅಂತ ಕರೀತಾರೆ. ಆದರೆ ವಿರೋಧ ಪಕ್ಷ ಅದಕ್ಕೆ ಅಂಗೀಕಾರವನ್ನ ಕೊಡೋದಿಲ್ಲ. ಇಲ್ಲೇ ಇರೋದು ಇವರ ಚಾಲಾಕಿತನ. ಸೋತ್ರು ಲಾಭ, ಅದನ್ನೇ ಮಾಡಿದ್ರು, ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು. ನೋಡಿ, ಮಹಿಳಾ ಮೀಸಲಾತಿಯ ಪರವಾಗಿ ವಿರೋಧ ಪಕ್ಷಗಳು ಇರಲಿಲ್ಲ. ಒಂದೊಮ್ಮೆ ಗೆದ್ದಿದ್ರೆ ನೋಡಿ, ಮಹಿಳಾ ಮೀಸಲಾತಿ ಮಸೂದೆಯನ್ನ ನಾವು ಜಾರಿಗೆ ತಂದ್ವಿ. ಅದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. 2011 ಸೆನ್ಸಸ್ ಅಡಿಯಲ್ಲಿ ಇದನ್ನ ಮಾಡೋದು ಸುಲಭ ಅಲ್ಲ ಅಂತ. ಮತ್ತೆ ಇನ್ನೊಂದು, ಈ ಡಿಲಿಮಿಟೇಷನ್ ಅಂತ ಅಂದ್ರೆ ಇತ್ತೀಚಿನ ದಿವಸಗಳಲ್ಲಿ ನಮ್ಗೆ ನೇರವಾಗಿ ಕೇಳ್ತಾ ಇರುವಂತಹ ಶಬ್ದ ಒಂದು ಜೆರ್ರಿಮ್ಯಾಂಡ್ರಿಂಗ್ ಅಂತ. ಜೆರ್ರಿಮ್ಯಾಂಡ್ರಿಂಗ್ ಅಂತ ಅಂದ್ರೆ ತಮಗೆ ಬೇಕಾದ ಹಾಗೆ ಕ್ಷೇತ್ರವನ್ನ ವಿಂಗಡಣೆ ಮಾಡಿಕೊಳ್ಳೋದು. ಕ್ಷೇತ್ರ ವಿಂಗಡಣೆ ಮಾಡುವಾಗ ಪಾಪ್ಯುಲೇಷನ್ ಆಧಾರದಲ್ಲಿ ವಿಂಗಡಣೆ ಮಾಡೋ ಅಂಥದ್ದು. ಸೊ ಆ ಪಾಪ್ಯುಲೇಷನ್ ಅಂತ ಅನ್ನುವಾಗ ನಮ್ಮ ದೇಶದ ವಾಸ್ತವ ಅದು. ಅಲ್ಲಿ ಆ ಜಾತಿ, ಆ ಭಾಷೆ ಇದೆಲ್ಲವನ್ನ ನೋಡ್ಕೊಂಡೇನೆ ಚುನಾವಣೆಗಳು ನಡೆಯದೆ ಹಾಗೆ ಅಂತಿರುವಾಗ ಕ್ಷೇತ್ರ ವಿಂಗಡಣೆಯನ್ನು ಕೂಡ ಅಂತಹ ಒಂದು ಅಪಾಯಕಾರಿ ಪ್ರವೃತ್ತಿಯನ್ನ ಈಗಾಗಲೇ ಅಸ್ಸಾಮಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಮಾಡಿದ್ದಾರೆ ಅಂತನ್ನೋದನ್ನ ನಾವು ಗಮನಿಸಿದೀವಿ. ಹಾಗಾಗಿ ತಮಗೆ ಬೇಕಾದ ಹಾಗೆ ಕ್ಷೇತ್ರ ವಿಂಗಡಣೆ ಮಾಡಿಕೊಂಡು SC/ST ರಿಸರ್ವೇಷನ್ನಿಗೂ ಕೂತು ತರುವ, ಅಲ್ಪಸಂಖ್ಯಾತರು ಕಂಟೆಸ್ಟ್ ಮಾಡಕ್ಕೆ ಸಾಧ್ಯ ಇಲ್ಲದೆ ಇರುವ ರೀತಿಯನ್ನ ತರುವ ಮತ್ತು ಮಹಿಳಾ ಮೀಸಲಾತಿಯಲ್ಲೂ ಕೂಡ ತಮಗೆ ಬೇಕಾದ ರಾಜಕಾರಣವನ್ನ ಮಾಡುವಂತಹ ಒಂದು ದುರಾಲೋಚನೆಯನ್ನ ಇಟ್ಕೊಂಡೇನೆ ಇದನ್ನ ಮುಂದಿಟ್ಟಿದ್ದು ಅಂತ ಅನ್ನೋದು ಇನ್ನೊಂದು ವಿಷಯದಲ್ಲಿ ಸ್ಪಷ್ಟ ಆಗತ್ತೆ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಈಗ 543 ಕ್ಷೇತ್ರ ಇರೋದು. ಆ 543 ಕ್ಷೇತ್ರವನ್ನ 50% ಜಾಸ್ತಿ ಮಾಡ್ಬಿಡದಂತೆ. 815 ರಾಜ್ಯಗಳಿಗೆ ಮತ್ತು 35 ಕೇಂದ್ರಾಡಳಿತ ಪ್ರದೇಶಗಳಿಗೆ. ಸೊ 850 ಮಾಡಿ ಆ ಅತಿರಿಕ್ತವಾಗಿ ಬರುವಂತಹ ಕ್ಷೇತ್ರಗಳಿದಾವಲ್ಲ, ಅದನ್ನ ಗಮನದಲ್ಲಿಟ್ಕೊಂಡು ಮಹಿಳಾ ಮೀಸಲಾತಿ ಜಾರಿಗೆ ತರ್ತೀವಿ ಅಂತ. ಯಾಕೆ ಇದನ್ನ ಒಪ್ಕೋಬೇಕು?
543 ಕ್ಷೇತ್ರದಲ್ಲಿ ಇರೋದಕ್ಕೆ 33% ಮೀಸಲಾತಿಯನ್ನು ನೀವು ಘೋಷಣೆ ಮಾಡಿ, ಮತ್ತು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಕೂಡ ಭಾರತದಂತಹ ದೇಶದಲ್ಲಿ ಕ್ಷೇತ್ರ ವಿಂಗಡಣೆ, ಜನಗಣತಿ ಇವೆಲ್ಲವೂ ಆಗಲೇಬೇಕಾಗಿದ್ದು, ಆದಾಗ ಅಗತ್ಯ ಬಂದರೆ ಅಗತ್ಯ ಇರುವಂತಹ ಚರ್ಚೆ, ಸಮಾಲೋಚನೆ ಇವೆಲ್ಲವನ್ನ ಮಾಡಿ ನಂತರ ಕ್ಷೇತ್ರ ಹೆಚ್ಚಿಗೆ ಮಾಡಬೇಕು ಕಡಿಮೆ ಮಾಡಬೇಕು ಅಂತ ಅನ್ನೋದನ್ನ ಆಲೋಚನೆ ಮಾಡಬಹುದು ಅಂತ ಅನ್ನೋದು ವಿರೋಧ ಪಕ್ಷದ ಮತ್ತು ದೇಶದ ಮಹಿಳಾ ಮೀಸಲಾತಿ ಮಸೂದೆಯ ಪರವಾಗಿ ಇರುವವರು ಹೇಳಿದಂಥದ್ದು. ಯಾಕೆಂದ್ರೆ ಪ್ರಾರಂಭಿಕ ಹಂತದಲ್ಲಿ ಬಂದಂತಹ ವಿರೋಧಗಳಿತ್ತಲ್ಲ ಮಹಿಳಾ ಮೀಸಲಾತಿ ಮಸೂದೆಗೆ, ಅದರಲ್ಲಿ ಮುಖ್ಯ ಇದ್ದಿದ್ದೇನೆ ತಮ್ಮ ಕುರ್ಚಿಯನ್ನ ಬಿಟ್ಟುಕೊಡೋದಕ್ಕೆ ಪುರುಷ ಸಂಸದರು ಅಥವಾ ಶಾಸಕರು ತಯಾರಿಲ್ಲದೆ ಇರೋದು. ಪೇಟ್ರಿಯಾರ್ಕಿ, ಪಾಳೆಗಾರಿ ಮೌಲ್ಯ, ಪಿತೃಸತ್ತೆ ಅಂತ ಏನೆಲ್ಲ ಕರಿತೀವಲ್ಲ ನಾವು, ಅದರ ಭಾಗವಾಗಿ ಅಧಿಕಾರವನ್ನ ಮಹಿಳೆಯರಿಗೆ ಬಿಟ್ಟುಕೊಡಲು ತಯಾರಿಲ್ಲದ ಮನಸ್ಥಿತಿಗೆ ಪೂರಕವಾಗಿ ಇರುವ 543 ಹಾಗೆ ಉಳಿಸ್ತೀವಿ, ಅತಿರಿಕ್ತ ಮಾಡಿ ಮಹಿಳಾ ಮೀಸಲಾತಿ ಕೊಡ್ತೀವಿ ಅಂತ ಹೇಳೋದಕ್ಕೆ ಹೊರಡೋದು. ನಾನು ಬಿಜೆಪಿಯ ಮಹಿಳಾ ಸಂಸದರು ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ ಮಹಿಳಾ ವಿರೋಧಿಗಳು ಅಂತ, ಅವ್ರ ಕಿವಿಗೆ ನಾನು ಈ ಮಾತು ಹೇಳೋದಕ್ಕೆ ಬಯಸ್ತೀನಿ. ನೋಡಿ, ನಮಗೆ ಸಾಂವಿಧಾನಿಕವಾಗಿ ಸಿಗಬೇಕಾದಂತಹ ಅಧಿಕಾರಯುತವಾದ ಸ್ಥಾನ ಅದು. ಹಾಗಾಗಿ ಭಿಕ್ಷೆ ಕೊಡುವ ರೀತಿಯಲ್ಲಿ ಯಾರ ಜೊತೆಗೂ ಚರ್ಚೆ ಮಾಡದೇನೆ 50% ಇನ್ಕ್ರೀಸ್ ಮಾಡಿ ಕ್ಷೇತ್ರಗಳನ್ನ ನಮಗೆ ಕೊಡೋದು ಅಂತ ಅನ್ನುವಾಗ ನಿಮ್ಮ ಪಕ್ಷದ ಒಳಗಡೆ ನೀವೇ ಇದನ್ನ ಪ್ರಶ್ನೆ ಮಾಡಬೇಕಿತ್ತು. ಯಾಕೆ ನಮ್ಮನ್ನ ಈ ರೀತಿಯ ಅಪಾರ್ಥೆಡ್ಗಳ ತರದಲ್ಲಿ ಟ್ರೀಟ್ ಮಾಡ್ತೀರಿ ಅಂತ ಕೇಳಬೇಕಾಗಿತ್ತು, ಸ್ವಾಭಿಮಾನ ಅನ್ನೋದಿದ್ದವರಾಗಿದ್ದಿದ್ರೆ. ಆದ್ರೆ ಅದನ್ನ ಮಾಡ್ತಾ ಇಲ್ಲ, ಯಾಕೆಂದ್ರೆ ನಿಮಗೂ ಅಧಿಕಾರ ಬೇಕು ಅನ್ನುವ ಕಾರಣಕ್ಕಾಗಿ. ಸೊ ಒಟ್ಟಾರೆಯಾಗಿ ಈ ಮಹಿಳಾ ಮೀಸಲಾತಿ ಮಸೂದೆ ಅಂತ ಅನ್ನೋದು, ನಾವು ರಾಮಾಯಣದ ಕಥೆನಲ್ಲಿ 14 ವರ್ಷ ವನವಾಸ ಸೀತೆ ಮಾಡಿದ್ಲು ಅಂತ ಕೇಳ್ತೀವಿ, ಮಹಾಭಾರತದ ಕಥೆಗಳಲ್ಲಿ ಪಾಂಡವರು ವನವಾಸ ಮಾಡಿದ್ರು ಅಂತ ಕೇಳ್ತೀವಿ. ಹಾಗೆ ತನ್ನ ವನವಾಸವನ್ನ ಪೂರೈಸಿ ಅಥವಾ ಏನದು ಗುಪ್ತವಾಸವನ್ನ ಪೂರೈಸಿ ಮಹಿಳಾ ಮೀಸಲಾತಿ ಅಂತ ಅನ್ನೋದು ಜಾರಿಗೆ ಬರೋದು ಕನಸಿನ ಗಂಟಿನ ತರ ಕಾಣ್ತಾ ಇರುವ ಹಿನ್ನೆಲೆಯಲ್ಲಿ ಬಹುಶಃ ದೇಶದ ಪ್ರಜಾಸತ್ತಾತ್ಮಕ ಚಳವಳಿಗೆ ಬೇರೆ ದಾರಿನೇ ಉಳಿದಿಲ್ಲ. ಇಂತಹ ಸಾಜಿಷ್ಗಳು ಸಂಚುಗಳ ವಿರುದ್ಧ ಹೋರಾಟ ಮಾಡ್ತಾ ನಿಜವಾದ ಮಹಿಳಾ ಅಧಿಕಾರಕ್ಕಾಗಿ, ಸಮಾನತೆಗಾಗಿ, ಸಮತೆ ಮತ್ತು ಘನತೆಗಾಗಿ ಹೋರಾಟ ಮಾಡದೆ ಬೇರೆ ವಿಧಿನೇ ಇಲ್ಲ ಅನ್ನುವ ಸ್ಥಿತಿಗೆ ತಂದಿರಿಸುವಂತಹ ಸಂದರ್ಭ ಈ ಮಹಿಳಾ ಮೀಸಲಾತಿಯ ಮಸೂದೆಯ ಕಥೆ. ಇದಾಗಿತ್ತು ಮಹಿಳಾ ಮೀಸಲಾತಿಯ ಕುರಿತು ನಿಮ್ಮ ಜೊತೆ ಹಂಚ್ಕೋಬೇಕಾದಂತಹ ವಿಚಾರ. ಇಷ್ಟೇ ಇಲ್ಲ, ಬಹಳ ಇದೆ ಇದರಲ್ಲಿ. ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ಪರಿಣಿತರನ್ನ, ಕಾನೂನು ತಜ್ಞರನ್ನ, ಸಂವಿಧಾನದ ತಜ್ಞರನ್ನ ಇಟ್ಕೊಂಡು ಮಾತನ್ನ ಮುಂದುವರ್ಸೋಣ. ಮುಗಿಸೋದಕ್ಕಿಂತ ಮುಂಚೆ ನೀವಿನ್ನು ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ರೆ ಜನಶಕ್ತಿ ಮೀಡಿಯಾದ ಸಬ್ಸ್ಕ್ರಿಪ್ಷನ್ ಮಾಡಿ. ನೀವು ಅದಕ್ಕೆ ಹಣ ಕೊಡಬೇಕಾಗಿಲ್ಲ, ಆದರೆ ಪಕ್ಕದಲ್ಲಿ ಜಾಯಿನ್ ಅಂತ ಇದೆ, ಅಲ್ಲಿ ಜಾಯಿನ್ ಆಗಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಒಟ್ಟಿಗೆ ಒಂದು ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಕೆಲಸ ಮಾಡೋಣ. ನಮಸ್ಕಾರ.